ಇನ್ನು ಇಂಟರ್ನ್ಯಾಷನಲ್ ಬಾರ್ಡರ್ಗಳಲ್ಲಿ ಜನರಿಗೆ ಜೀವಂತ ಬಾಂಬ್ಗಳ ಭಯ ಕಾಡ್ತಾ ಇದೆ. ಜಮ್ಮುವಿನ ಕುಪ್ವಾರದಲ್ಲೂ ಕೂಡ ಇಂಥದ್ದೇ ವಾತಾವರಣ ಇದೆ. ಪಾಕ್ ದಾಳಿಯಿಂದ ಜನರನ್ನ ಸ್ಥಳಾಂತರ ಮಾಡ್ತಾ ಇರುವಂತ ಖಾಕಿ ಜೀವಂತ ಬಾಂಬ್ ಭಯದಿಂದ ಬರಬೇಡಿ ವಾಪಸ್ ಅನ್ನೋದಾಗಿ ಹೇಳ್ತಾ ಇದೆ. ಊರುಗಳತ್ತ ಬರಬಾರದು ಅನ್ನೋದಾಗಿ ಜನರಿಗೆ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಜೀವಂತ ಬಾಂಬ್ಗಳಿದ್ದು ಅವುಗಳು ಸಿಡಿದ್ರೆ ಅನಾಹುತವೇ ಆಗಿ ಹೋಗುತ್ತೆ. ಇಲ್ಲಿವರೆಗೂ ತಗೊಂಡಿರುವಂತ ಮುಂಜಾಗ್ರತಾ ಕ್ರಮ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತೆ ಒಂದು ವೇಳೆ ಏನಾದ್ರೂ ಆಯ್ತು ಅಂದ್ರೆ. ಹಾಗಾಗಿ ಎಲ್ಲಾದ್ರೂ ಜೀವಂತ ಬಾಂಬ್ಗಳಿದೆಯಾ ಇದ್ರೆ ಅವುಗಳನ್ನು ನಿಷ್ಕ್ರಿಯಗೊಳಿಸಿ ಆ ನಂತರದಲ್ಲಿ ವಾಪಸ್ ನಿವಾಸಗಳತ್ತ ಗಡಿಭಾಗದ ಜನ ಬರಬಹುದು. ಅಲ್ಲಿವರೆಗೂ ಕೂಡ ದಯವಿಟ್ಟು ಬರಬೇಡಿ ಅನ್ನುವಂತ ಮನವಿಯನ್ನ ಖಾಕಿ ಮಾಡ್ಕೊಳ್ತಾ ಇದೆ. ಅಲ್ಲಿಯ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರುಗಳಿಗೆ ಮನವರಿಕೆ ಮಾಡಿದ್ದಾರೆ ಯಾಕೆ ಏನಾಗ್ತಾ ಇದೆ, ಯುದ್ಧ ಸ್ಥಿತಿ ಹೇಗಿದೆ ಅನ್ನೋದಾಗಿ. ಹಾಗೆ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿರುವಂತ ಜನಗಳಾಗಿರೋದ್ರಿಂದ ಈ ಯುದ್ಧದ ಬಗ್ಗೆ ಗೊತ್ತಿರುತ್ತೆ, ಏನಾಗುತ್ತೆ, ಆಫ್ಟರ್ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತ. ಯುದ್ಧ ನಡೆಯುವಂತ ಸಂದರ್ಭ ಒಂದು ರೀತಿಯಾದಂಥ ಚಿತ್ರಣ. ಯುದ್ಧವಾದ ನಂತರದಲ್ಲಿ ಎಷ್ಟೋ ಜನ ಮನೆಗಳನ್ನೇ ಕಳ್ಕೊಂಡಿರ್ತಾರೆ. ಅವ್ರುಗಳಿಗೆ ಬೇರೆ ವ್ಯವಸ್ಥೆಗಳಾಗಬೇಕು. ಕೆಲವೊಂದು ಗ್ರಾಮಗಳಿಗೆ ಗ್ರಾಮವೇ ಛಿದ್ರವಾಗಿರುತ್ತೆ. ಅವೆಲ್ಲದರ ಪುನರ್ನಿರ್ಮಾಣ ಕೆಲಸಗಳಾಗಬೇಕು. ಇದೀಗ ಕದನ ವಿರಾಮದ ಸಂದರ್ಭದಲ್ಲೂ ಕೂಡ ಯಾರೂ ತಮ್ಮ ಮನೆಗಳತ್ತ ಬರಬೇಡಿ, ಗಡಿಭಾಗದ ಜನರಿಗೆ ವಿಶೇಷವಾದಂತಹ ಸೂಚನೆಯನ್ನ ಅಲ್ಲಿನ ಪೊಲೀಸರು ಕೊಡ್ತಾ ಇದ್ದಾರೆ. ಜೀವಂತ ಬಾಂಬ್ಗಳಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿವಾಸಗಳಿಗೆ ವಾಪಸ್ ಆಗಬೇಡಿ. ನಾವುಗಳು ಸೂಚನೆ ಕೊಡೋವರೆಗೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಏನು ಸ್ಥಳಾಂತರ ಮಾಡಿದ್ದಾರೆ ಅದೇ ಸ್ಥಳದಲ್ಲಿ ಇರಬೇಕು ಅನ್ನೋದಾಗಿ ಪೊಲೀಸರು ಗಡಿಭಾಗದ ಜನರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅಂಥದ್ದೇ ಚಿತ್ರಣ ನಮಗೆ ಜಮ್ಮುವಿನ ಕುಪ್ವಾರದಲ್ಲೂ ಕೂಡ ಕಂಡು ಬರ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ, ಜನವಸತಿ ನಿವಾಸಗಳು ಯಾವ ರೀತಿಯಾಗಿ ಆಗಿದೆ ನೋಡಿ. ಇಡೀ ಮನೆಗಳೇ ಛಿದ್ರವಾಗಿ ಹೋಗಿದೆ, ಗೋಡೆಗಳು ಛಿದ್ರವಾಗಿದೆ. ಕೆಲವೊಂದು ಭಾಗಗಳಲ್ಲಿ ಹೀಗೊಂದು ಮನೆ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ನೀವೀಗ ಗಮನಿಸ್ತಾ ಇರೋದು ಜಮ್ಮುವಿನ ಕುಪ್ವಾರ ಭಾಗ. ಇಲ್ಲಿಯ ಜನರನ್ನ ಬಹಳ ದಿನಗಳ ಹಿಂದೆನೇ ಸ್ಥಳಾಂತರ ಮಾಡಲಾಗಿತ್ತು ಸುರಕ್ಷಿತ ಸ್ಥಳಗಳಿಗೆ. ಇದೀಗ ಮತ್ತೆ ವಾಪಸ್ ಆಗಬೇಡಿ ಅನ್ನೋದಾಗಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕದನ ವಿರಾಮ ಆಯ್ತು, ವಾಪಸ್ ಹೋಗೋಣ ಅನ್ನೋದಾಗಿ ಏನಾದರೂ ಜನರ ಮನಸ್ಥಿತಿ ಇದ್ದು ಅವರುಗಳು ವಾಪಸ್ ಆದ್ರೆ ದೊಡ್ಡ ಅನಾಹುತವೇ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಇದಾಗಲೇ ಸೂಚನೆಗಳು ಹೋಗಿದೆ.